ನನ್ನ ಪ್ರೀತಿಯ ಗೆಳೆಯರೇ, ಯಾವ ಕಥೆಗಳಿಗೂ ಕೂಡ ಆರಂಭವೂ ಇರುವುದಿಲ್ಲ, ಅಂತ್ಯವೂ ಇರುವುದಿಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ ಒಂದು ಕಥೆಯ ಅಂತ್ಯವೇ ಒಂದು ಹೊಸ ಆರಂಭ ಅಂತ ಹೇಳ್ಬೋದು. ಯಾಕಂದ್ರೆ ದೃಶ್ಯಂ ಭಾಗ 1 2013ರಲ್ಲಿ ಬಂತು. 2013ರಲ್ಲಿ ಬಂದಂತ ದೃಶ್ಯಂ 1 ನಂತರ 2021ರಲ್ಲಿ OTT ನಲ್ಲಿ ಭಾಗ 2 ರಿಲೀಸ್ ಮಾಡ್ತಾರೆ. ಈಗ 2026ರಲ್ಲಿ ದೃಶ್ಯಂ ಭಾಗ 3 ರಿಲೀಸ್ ಮಾಡಿದ್ದಾರೆ. ಈಗ ಕ್ಲೈಮ್ಯಾಕ್ಸ್ ನಲ್ಲೂ ಕೂಡ ಭಾಗ 4ಕ್ಕೆ ಲೀಡ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಒಂದು ಪಾತ್ರವನ್ನ ನೀವು ತಗೊಂಡ್ರೆ ಆ ಪಾತ್ರದ ಅಂದ್ರೆ ಆ ಪಾತ್ರದ ಕತೆ ಯಾವಾಗ ನಿಜವಾಗ್ಲೂ ಮುಗಿಯುತ್ತೆ ಅಂತಂದ್ರೆ ಆ ಪಾತ್ರ ಸತ್ತಾಗ್ಲೂ ಕೂಡ ಆ ಪಾತ್ರದ ಸುತ್ತ ಇರ್ತಕ್ಕಂತಹ ಅವರ ಸಂಬಂಧಿಕರು, ಅವರ ಫ್ರೆಂಡ್ಸು, ಸೊ ಇವರೆಲ್ಲ ಇನ್ನೂ ಹಾಗೆ ಇರ್ತಾರೆ. ಸೊ ಅವರನ್ನ ಇಟ್ಕೊಂಡು ಆ ಕಥೆಯನ್ನ ಡೆವಲಪ್ ಮಾಡ್ತಾ ಹೋಗ್ಬೋದು ಆ ಬರಹಗಾರ ಅಥವಾ ನಿರ್ದೇಶಕ. ಸೊ ಪ್ರಾಕ್ಟಿಕಲ್ ಆಗಿ ನಾವು ನೋಡಿದ್ರೆ, ಸೊ ಈ ಅಂದ್ರೆ ನಮ್ಮ ಜೀವನದ ಕತೆ ಅಂದ್ರೆ ಪ್ರಾಕ್ಟಿಕಲ್ ಆಗಿ ರಿಯಾಲಿಟಿಯಲ್ಲೂ ನಮ್ಮ ಜೀವನ ಅಂತ ನೀವು ತಗೊಂಡ್ರೆ ನಮ್ಮ ಜೀವನದ ಕಥೆನೂ ಕೂಡ ನಾವು ಯಾವಾಗ ಹುಡ್ತೀವೋ ಅಲ್ಲಿಂದ ನಮ್ಮ ಕತೆ ಶುರು ಆಗುತ್ತೆ. ನಾವು ಸಾಯೋವರೆಗೂ ನಮ್ಮ ಕತೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಒಬ್ಬ ವ್ಯಕ್ತಿ ಸತ್ತಾಗ ಆ ವ್ಯಕ್ತಿಯ ಕತೆ ಅಲ್ಲಿಗೆ ಮುಗೀತು ಅಂತ ನಾವು ಹೇಳ್ಬೋದು ಅಲ್ವಾ. ಸೊ ಆದ್ರೂ ಕೂಡ ಆ ವ್ಯಕ್ತಿಯ ಸುತ್ತ ಇರ್ತಕ್ಕಂಥ ವ್ಯಕ್ತಿಯ ಸಂಬಂಧಿಕರು, ಫ್ರೆಂಡ್ಸು, ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು, ಸೊ ಯಾರೇ ಇದ್ರು ಕೂಡ ಅವರ ಕಥೆಗಳು ಇನ್ನೂ ಮುಗ್ದಿಲ್ಲ ಅಂತ ನಾವು ಹೇಳ್ಬೋದು. ಇದೇ ಈ ಕಾದಂಬರಿಗಳಲ್ಲಿ ಅಥವಾ ಕಥೆಗಳಲ್ಲಿ ನಡೆಯುವಂಥದ್ದು. ಸೊ ಇದನ್ನ ಬರಹಗಾರರು, ನಿರ್ದೇಶಕರುಗಳು ಇದನ್ನ ಒಂದು ವಸ್ತುವನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಆ ವಸ್ತುವನ್ನ ಆಧಾರವಾಗಿ ಇಟ್ಕೊಂಡು ಕಥೆಯನ್ನ ಡೆವಲಪ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಒಂದಷ್ಟು ಪಾತ್ರಗಳನ್ನ ಸೃಷ್ಟಿ ಮಾಡ್ಕೋತಾರೆ. ಆ ಪಾತ್ರಗಳ ಜೀವನದಲ್ಲಿ ಯಾವಾಗ ಯಾವ ವಿಷಯಗಳು ನಡಿಬೇಕು ಆ ವಿಷಯಗಳನ್ನೆಲ್ಲ ಅವರು ಕಲ್ಪನಾ ಶಕ್ತಿಯನ್ನ ಉಪಯೋಗಿಸ್ಕೊಂಡು ಅವರು ಸೃಷ್ಟಿ ಮಾಡ್ಕೋತಾ ಹೋಗ್ತಾರೆ. ಮತ್ತೆ ಒಂದು ಆರಂಭವನ್ನ, ಒಂದು ಬಾರ್ಡರ್ ಲೈನ್ ಹಾಕಿ ಆ ಪಾತ್ರದ ಜೀವನದಲ್ಲಿ ಇಲ್ಲಿಂದ ಆ ಪಾತ್ರದ ಜೀವನದ ಕತೆ ಇಲ್ಲಿಂದ ಶುರು ಆಗುತ್ತೆ ಅಂತ ಒಂದು ಬಾರ್ಡರ್ ಲೈನ್ ಅನ್ನ ಹಾಕೋತಾರೆ, ಆರಂಭ ಕೊಡ್ತಾರೆ. ನಂತರ ಒಂದು ಎಂಡು ಅಂದ್ರೆ ಓದುಗರಿಗೆ, ನೋಡುಗರಿಗೆ ತೃಪ್ತಿ ಕೊಡೋ ರೀತಿಯಂತೆ ಅಂದ್ರೆ ಸ್ಯಾಟಿಸ್ಫೈ ಮಾಡೋ ರೀತಿಯಲ್ಲಿ ಒಂದು ಎಂಡ್ ಅನ್ನ ಕೊಡುವಂಥದ್ದು. ಸೊ ಇದೇನೆ ದೃಶ್ಯಂನಲ್ಲೂ ಕೂಡ ನಮ್ಮ ಜೀತು ಜೋಸೆಫ್ ಅವರು ಮಾಡಿರುವಂಥದ್ದು. ಸೊ ದೃಶ್ಯಂ 1 ನೀವು ನೋಡ್ತಾ ಹೋದ್ರೆ ದೃಶ್ಯಂ 1ನಲ್ಲಿ ಒಂದು ಕುಟುಂಬ, ಒಂದು ಸಾಮಾನ್ಯವಾದಂತಹ ಒಂದು ಕುಟುಂಬ. ಆ ಕುಟುಂಬದಲ್ಲಿ ಕರೀದೆ ಒಬ್ಬ ಅತಿಥಿ ಬರ್ತಾನೆ. ಆ ಅತಿಥಿ ಕೆಟ್ಟ ಉದ್ದೇಶದಿಂದ ಬಂದ ಅಂತ ಆ ಕುಟುಂಬದವರು ಅರ್ಥ ಮಾಡಿಕೊಂಡು ಆ ಅತಿಥಿಯ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಒಬ್ಬ ಅತಿಥಿಯ ಪ್ರಾಣ ಹೊರಟೋಗುತ್ತೆ. ಸೊ ಆ ಅತಿಥಿಯ ಪ್ರಾಣ ಹೊರಟೋಗುತ್ತೆ. ಆ ಕೊಲೆಯಿಂದ ಆ ಸಾಮಾನ್ಯ ಕುಟುಂಬದ ಯಜಮಾನ ಜಾರ್ಜ್ ಕುಟ್ಟಿ ಅವರು ಅದರಿಂದ ಹೊರಗಡೆ ಬರೋದಕ್ಕೆ, ತಮ್ಮ ಕುಟುಂಬವನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಎಷ್ಟರ ಮಟ್ಟಿಗೆ ಅವರು ಥಿಂಕ್ ಮಾಡ್ತಾರೆ, ಎಷ್ಟರ ಮಟ್ಟಿಗೆ ಅವರ ಒಂದು ಕಲ್ಪನಾ ಶಕ್ತಿಯನ್ನು ಬಳಸ್ಕೊಂಡು, ಅವ್ರಿಗೆ ಸಿನಿಮಾಗಳು ನೋಡಿ ಕಲ್ಪನಾ ಶಕ್ತಿ ಬಂದಿತ್ತೋ ಅಥವಾ ಕಲ್ಪನಾ ಶಕ್ತಿ ಒಂದ್ ಕಡೆ ಇದ್ರೂ ಕೂಡ ಸಿನಿಮಾಗಳನ್ನ ನೋಡಿ ಇನ್ನೂ ಅದಕ್ಕೆ ಆ ಸಿನಿಮಾಗಳನ್ನ ಏನ್ ನೋಡಿರ್ತಾರೆ ಅವರ ಒಂದು ಇನ್ವೆಸ್ಟಿಗೇಷನ್, ಪೊಲೀಸ್ ಅವ್ರು ಯಾವ ರೀತಿ ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅದರಿಂದ ಹೇಗೆ ತಪ್ಪಿಸ್ಕೋಬಹುದು, ಸೊ ಇವೆಲ್ಲ ಅವರು ಸಿನಿಮಾಗಳ ಮೂಲಕ ಕಲ್ತ್ಕೊಂಡು ಅವರ ಕಲ್ಪನಾ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಅದರಿಂದ ಹೊರಗಡೆ ಬಂದ್ರ ಅಂತ ನಾವು ಯೋಚನೆ ಮಾಡಬೇಕು. ಸೊ ಹಾಗಿರ್ಬೇಕಾದ್ರೆ ಪಾರ್ಟ್ 1 ನಲ್ಲಿ ಈ ತರ ಹೋಗುತ್ತೆ ಕತೆ. ಇನ್ನೊಂದ್ ಕಡೆ ಪಾರ್ಟ್ 2 ಬಂದಾಗ ಪಾರ್ಟ್ 2 ನಲ್ಲಿ ಏನ್ ಮಾಡ್ತಾರೆ, ಮತ್ತೆ ಆ ಇನ್ವೆಸ್ಟಿಗೇಷನ್ ಶುರು ಮಾಡೋದಕ್ಕೆ ಇನ್ನೊಂದು ಪಾತ್ರವನ್ನ ಅಲ್ಲಿ ತಗೊಂಡ್ಬರ್ತಾರೆ. ಸೊ ಆ ಪಾತ್ರದ ಮೂಲಕ ಒಂದು ಇನ್ವೆಸ್ಟಿಗೇಷನ್ ಮತ್ತೆ ಶುರು ಆಗುತ್ತೆ. ಸೊ ಅಲ್ಲಿ ಒಂದು ಯೂನಿಕ್ ಆದಂತ ಒಂದು ಕಾನ್ಸೆಪ್ಟ್ ಅನ್ನ ತರ್ತಾರೆ. ಅಂದ್ರೆ ಒಂದು ಕಥೆಯನ್ನೇ ಸೃಷ್ಟಿ ಮಾಡ್ತಾರೆ. ಅಂದ್ರೆ ತನ್ನ ಜೀವನದಲ್ಲಿ ಈ ಒಂದು ಕೊಲೆ ಏನ್ ನಡೆದಿರುತ್ತೆ ಇದನ್ನ ಕಥೆಯನ್ನಾಗಿ ಬದಲಾಯಿಸ್ಬಿಡ್ತಾರೆ. ಅಂದ್ರೆ ಕಥೆಯನ್ನಾಗಿ ಬದಲಾಯಿಸಿ ಇವೆಲ್ಲ ಕಟ್ಟುಕತೆ, ಇದೊಂದು ಕಟ್ಟುಕತೆ, ಇದು ನಿಜವಾಗ್ಲೂ ನಡೆದೇ ಇಲ್ಲ ಅಂತ ಹೇಗೆ ಅಂದ್ರೆ ಯಾವ ರೀತಿ ಒಂದು ಕಾದಂಬರಿಯ ಮೂಲಕ ಒಬ್ಬ ಕಥೆಗಾರನ ಸಹಾಯದಿಂದನೇ ನಮ್ಮ ಜಾರ್ಜ್ ಕುಟ್ಟಿ ಅವರು ಸೃಷ್ಟಿ ಮಾಡುವಂಥದ್ದು. ನಂತರ ಅಂದ್ರೆ ಭಾಗ 2ರಲ್ಲಿ ಈ ತರ ಒಂದು ಕಾದಂಬರಿಕಾರನ ಹತ್ರ ಹೋಗಿ, ಒಬ್ಬ ಕಥೆಗಾರನ ಹತ್ರ ಹೋಗಿ ಒಂದು ಕಾದಂಬರಿ ಮೂಲಕ ಇವೆಲ್ಲ ಕಟ್ಟುಕತೆ ಅಂತ ಸೃಷ್ಟಿ ಮಾಡಿ ಆ ಕಾದಂಬರಿ ಮೂಲಕವೇ ಅವರು ಆ ಇನ್ವೆಸ್ಟಿಗೇಷನ್ ಇಂದ ತಪ್ಪಿಸ್ಕೋತಾರೆ. ಈಗ ಭಾಗ 3ನಲ್ಲಿ ಬಹಳ ಅದ್ಭುತವಾಗಿ ಅಂದ್ರೆ ಈ ಭಾಗ 3ನಲ್ಲಿ ಬಹಳ ಭಾವನೆಗಳನ್ನ ಬಹಳಷ್ಟು ಅಂದ್ರೆ ತುಂಬಾ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ ನಮ್ಮ ಜೀತು ಜೋಸೆಫ್ ಅವರು, ನಿರ್ದೇಶಕರು. ಯಾಕಂದ್ರೆ ಈಗ ಎಷ್ಟೋ ವಿಷಯಗಳನ್ನ ಆಲ್ರೆಡಿ ಆ ಕುಟುಂಬ ಅಂದ್ರೆ ಜಾರ್ಜ್ ಕುಟ್ಟಿ ಅವರ ಕುಟುಂಬ ತುಂಬಾ ಕಷ್ಟಗಳನ್ನ ಅವರು ಫೇಸ್ ಮಾಡಿರುವಂತದ್ದು. ಸೊ ಹಾಗಾಗಿ ಆ ಕುಟುಂಬದ ಮೈಂಡ್ ಸೆಟ್ ಎಷ್ಟರ ಮಟ್ಟಿಗೆ ಅವ್ರ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ, ಮತ್ತೆ ಅದರಲ್ಲಿ ಮುಖ್ಯವಾಗಿ ತುಂಬಾನೇ ಅಂದ್ರೆ ತುಂಬಾ ಈ ಒಂದು ಕೊಲೆ ನಡೆಯುತ್ತೆ 2013ರಲ್ಲಿ. ಆ ಕೊಲೆಯಿಂದ ತುಂಬಾ ಪರಿಣಾಮ ಬೀರುದು ಯಾರಿಗೆ, ಆ ಅಂಜು ಅನ್ನೋ ಒಂದು ಕ್ಯಾರೆಕ್ಟರ್ ಏನ್ ಬರುತ್ತೆ. ಸೊ ಅವರ ದೊಡ್ಡ ಮಗಳು. ಸೊ ಅವರು ಸೈಕಾಲಜಿಕಲಿ ತುಂಬಾ ಅಫೆಕ್ಟೆಡ್ ಆಗಿರ್ತಾರೆ. ಸೊ ಅವ್ರಿಗೆ ಇನ್ನೂ ಕೂಡ ಕೌನ್ಸಿಲಿಂಗ್ ತಗೋತಾ ಇರ್ತಾರೆ. ಸೊ ಹೀಗಿರ್ಬೇಕಾದ್ರೆ ಅವರ ಒಂದು ಕುಟುಂಬದಲ್ಲಿ ಹೇಗಾದ್ರೂ ಮಾಡಿ ತನ್ನ ಮಕ್ಕಳಿಗೆ ಮದುವೆ ಮಾಡ್ಬಿಡ್ಬೇಕು ಅಂತ ಇಲ್ಲಿ ಜಾರ್ಜ್ ಕುಟ್ಟಿ ಅವರು ತುಂಬಾ ಓಡಾಡ್ತಾ ಇರ್ತಾರೆ. ಸೊ ಹೀಗಿರ್ಬೇಕಾದ್ರೆ ಇನ್ನೊಂದ್ ಕಡೆ ಮತ್ತೆ ಅವ್ರಿಗೆ ಒಂದು ಭಯ ಶುರು ಆಗಿರುತ್ತೆ. ಅಂದ್ರೆ ಅವರು ಭಯದಲ್ಲೇ ಬದುಕ್ತಾ ಇರ್ತಾರೆ. ಅದೊಂಥರ ಅವ್ರಿಗೆ ಪನಿಷ್ಮೆಂಟ್. ಪಾರ್ಟ್ 2 ನಲ್ಲೇ ಕೂಡ ಎಂಡಿಂಗ್ ನಲ್ಲಿ ಹೇಳಿರ್ತಾರೆ. ಸೊ ಯಾವಾಗ ಯಾರು
ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಮತ್ತೆ ಇನ್ವೆಸ್ಟಿಗೇಷನ್ ಶುರು ಆಗುತ್ತೆ. ಸೊ ಆ ಒಂದು ಭಯದಲ್ಲಿ, ಆ ಒಂದು ಎಚ್ಚರಿಕೆಯಿಂದನೇ ಇರ್ತಾರೆ. ಆದರೆ ಇಷ್ಟೊಂದು ಅಂದರೆ ಇಷ್ಟೊಂದು ಎಚ್ಚರಿಕೆ ಇದ್ದಂಥ ಜಾರ್ಜ್ ಕುಟ್ಟಿ ಅವರು ಅಂದರೆ ಭಾಗ ಎರಡರಲ್ಲಿ ನೀವು ನೋಡಿದ್ರೆ ಅವರ ಒಂದು ಕೇಬಲ್ ಆಫೀಸು ಮತ್ತು ಆ ಪೊಲೀಸ್ ಸ್ಟೇಷನು ಅಲ್ಲೆಲ್ಲ, ಆ ಪೊಲೀಸ್ ಸ್ಟೇಷನ್ ಹತ್ರ ಎಲ್ಲ ಅವರು ಒಂದು CC ಕ್ಯಾಮ್ರಾಗಳನ್ನೆಲ್ಲ ಇಟ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ವಾಚ್ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ತನ್ನ ಮನೆಯ ತೋಟದಲ್ಲೇ ಯಾರೋ ಒಬ್ಬ ತೋಡ್ತಾನಪ್ಪ, ರಾತ್ರಿ ಹೊತ್ತು ಬಂದು ಯಾರೋ ಒಬ್ಬ ತೋಡ್ತಾ ಇದ್ದ, ನನಗೆ ಕಾಣಿಸ್ತು ಟಾರ್ಚ್ ಬಿಟ್ಟಾಗ ಓಡೋದ ಅಂತ ತನ್ನ ಧರ್ಮಪತ್ನಿ ಹೇಳಿದಾಗ ಅವರು ಅಂದರೆ CCTVಯನ್ನು ಮನೆಯಲ್ಲಿ ಇಟ್ಟಿರೋದಿಲ್ವ. 2026ರಲ್ಲಿ ನಡೆಯುವಂಥ ಕತೆ, 2025, 24 ಅಥವಾ ಈಗ ನಡೆಯುವಂಥ ಕಥೆಯಲ್ಲಿ CCTVಯನ್ನು ಯಾಕೆ ತಮ್ಮ ಮನೆಯಲ್ಲಿ ಅವ್ರು ಇಟ್ಟಿಲ್ಲ ಅನ್ನೋದು ಲಾಜಿಕಲ್ ಮಿಸ್ಟೇಕ್ ಅಥವಾ ಯಾಕೆ ಅಂತ ನನಗಂತೂ ಅರ್ಥ ಆಗಿಲ್ಲ. ಸೊ ಹೀಗೆ ಈ ಕಥೆಯಲ್ಲಿ ಭಾವನೆಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂಥದ್ದು. ಮತ್ತು ಲಾಸ್ಟ್ ಒಂದು 30 to 40 ಮಿನಿಟ್ಸು ಬಹಳ ಅದ್ಭುತವಾಗಿದೆ. ಅಂದರೆ ಇದರಲ್ಲೂ ಕೂಡ ಬಹಳ ಥ್ರಿಲ್ಲಿಂಗ್ ಆಗಿ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಏನೇ ಆದರೂ ಕೂಡ ಪಾರ್ಟ್ 2 ಮಟ್ಟಕ್ಕೆ ನೀವು ಎಕ್ಸ್ಪೆಕ್ಟ್ ಮಾಡಿಕೊಂಡು ಪಾರ್ಟ್ 3 ನೋಡಿದ್ರೆ ಖಂಡಿತ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಿಲ್ಲ. ಆದರೆ ಖಂಡಿತ ಒಂದು ಕಥೆಯನ್ನಾಗಿ ನೀವು ನೋಡಿದ್ರೆ ಅಷ್ಟರ ಮಟ್ಟಿಗೆ ಅಂದರೆ ಭಾವನೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿರೋದ್ರಿಂದ ಕಡೆಗೆ ಅವರು ಎಷ್ಟು ಮಟ್ಟಿಗೆ ಒಬ್ಬ ತಂದೆ ತಮ್ಮ ಕುಟುಂಬಕ್ಕೋಸ್ಕರ ಎಷ್ಟು ಮಟ್ಟಿಗೆ ಅವನು ಹೋಗ್ತಾನೆ, ಪೊಲೀಸ್ ಇನ್ವೆಸ್ಟಿಗೇಷನ್ ಯಾವ ಮಟ್ಟಕ್ಕಿದ್ರು ಕೂಡ ಅದರಿಂದ ಒಂದು ಹೆಜ್ಜೆ ಮುಂದೆನೇ ಇರ್ತಾನೆ ಅವನು ಯಾವಾಗಲೂ ಕೂಡ ಅನ್ನೋದನ್ನ ಅಷ್ಟು ಅದ್ಭುತವಾಗಿ ಕಡೆಗೆ ಅವರು ಹೇಳುವಂಥದ್ದು. ಸೊ ಅವೆಲ್ಲ ಬಹಳ ಅದ್ಭುತವಾಗಿದೆ. ನಾನು ಎಷ್ಟೋ ವಿಷಯಗಳನ್ನು ನಾನು ಹೇಳೋದಿಲ್ಲ, ಸ್ಪಾಯ್ಲರ್ ಆಗುತ್ತೆ. ಮತ್ತೆ ಇನ್ನೂ ಕೂಡ ತಾಯಿ ಮಗನನ್ನು ಏನು ಕಳ್ಕೊಂಡಿರ್ತಾಳೆ, ಆ ತಾಯಿಯ ದ್ವೇಷ ಇನ್ನೂ ಕೂಡ, ಆ ದ್ವೇಷದ ಹಸಿವು ಇನ್ನೂ ನೀಗಿಲ್ಲ. ಸೊ ಹಾಗಾಗಿ ಪಾರ್ಟ್ 4ಗೆ ಒಂದು ಲೀಡನ್ನು ಕೊಟ್ಟಿರುವಂಥದ್ದು. ಸೊ ಖಂಡಿತ ಈ ಒಂದು ದೃಶ್ಯಂ ಭಾಗ 3 ಯಾರಾದರೂ ಇನ್ನೂ ನೋಡಿಲ್ಲ ಅಂತಂದರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ. ಭಾಳ ಅತ್ಯದ್ಭುತವಾದಂಥ ಚಿತ್ರ. ಸೊ ಅಂದರೆ ಕತೆ ಹೆಚ್ಚು ಇರುವಂಥದ್ದು, ಕತೆ ಕಂಟೆಂಟ್ ತುಂಬ ಇರ್ತಕ್ಕಂತಹ ಚಿತ್ರಗಳನ್ನು ನೋಡಿದಾಗ ಬಹಳ ತೃಪ್ತಿ ಸಿಗುತ್ತೆ ನನಗಂತೂ. ಯಾಕಂದರೆ ಕಾದಂಬರಿಗಳನ್ನು ಹೆಚ್ಚು ಓದೋದ್ರಿಂದ ಈ ಚಿದಂಬರ ರಹಸ್ಯ, ಈ ಥರ ಥ್ರಿಲ್ ಆಗಿರ್ತಕ್ಕಂತಹ ಸಸ್ಪೆನ್ಸ್ ಥ್ರಿಲ್ಲರ್, ಹಾರರ್ ಥ್ರಿಲ್ಲರ್, ಈ ಥರ ಕಾದಂಬರಿಗಳನ್ನು ಓದೋದ್ರಿಂದ ಈ ಥರ ಕ್ರೈಮ್ ಥ್ರಿಲ್ಲರು, ಈ ಥರ ಚಿತ್ರಗಳು ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ನಿಮಗೂ ಕೂಡ ಈ ಥರ ಕ್ರೈಮ್ ಥ್ರಿಲ್ಲರ್ ಚಿತ್ರಗಳು ಇಷ್ಟ ಆಗುತ್ತೆ ಅಂದರೆ ಖಂಡಿತ ಈ ಚಿತ್ರವನ್ನು ನೀವು ಭಾಗ 3 ನೋಡಿ. ಭಾಗ 3 ನೋಡೋದಕ್ಕಿಂತ ಮುಂಚೆ ಭಾಗ 1, ಭಾಗ 2 ನೋಡಿ, ಭಾಗ 3 ನೋಡಿ. ಇಲ್ಲಾಂದರೆ ಏನು ನಿಮಗೆ ಅಷ್ಟೊಂದು ಕ್ಲಾರಿಟಿ ಬರೋದಿಲ್ಲ. ಸೊ ಇದನ್ನ ನಾನು ಹೇಳಬೇಕು ಅಂದ್ಕೊಂಡೆ. ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ. ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜನ್ನು ಗೇನ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.